ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಮಾರ್ಚ್ 28ರಂದು ನಡೆಯುತ್ತಿರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ನಮ್ಮ RCB ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಣಕ್ಕಿಳಿಯುತ್ತಿದೆ. ಅದಕ್ಕೋಸ್ಕರನೇ RCB ತಂಡದ ಎಲ್ಲ ಆಟಗಾರರು ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಪ್ರಾಕ್ಟೀಸ್ ಸೆಷನ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಆಟಗಾರರು ಈಗಾಗಲೇ ತಂಡಕ್ಕೆ ಆಗಮಿಸಿದ್ದಾರೆ. IPL ಇನ್ನೇನು ಪ್ರಾರಂಭವಾಗೋದಕ್ಕೂ ಮುಂಚೆಯೇ ನಮ್ಮ RCB ತಂಡದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಈಗ RCB ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ತಲೆನೋವು ಶುರುವಾಗಿದೆ. ಅದು ಯಾವುದಪ್ಪ ಅಂತಂದರೆ ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ. ಅಯ್ಯರ್ ಅವರು IPLನಲ್ಲಿ ಟಾಪ್ ಆರ್ಡರ್ನಲ್ಲಿ ಬ್ಯಾಟ್ ಮಾಡಿ ಗಮನ ಸೆಳೆದಿದ್ದಾರೆ. ಇವರು KKR ಪರ ಆದರೂ ಸಹ ಅದೇ ಟಾಪ್ ಆರ್ಡರ್ನಲ್ಲಿ ಬ್ಯಾಟ್ ಮಾಡೋದ್ರ ಮೂಲಕ ಮಿಂಚನ್ನು ಹರಿಸ್ತಾ ಇದ್ರು. ಕಳೆದ ಆವೃತ್ತಿಯಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟ್ನಿಂದ ಸ್ಥಿರವಾದ ಪ್ರದರ್ಶನ ಬರದ ಕಾರಣ KKR ತಮ್ಮ ತಂಡದಲ್ಲಿ ಇರಿಸಿಕೊಳ್ಳಲಿಲ್ಲ. ಆದ್ದರಿಂದ ಹರಾಜಿನಲ್ಲಿ RCB ಇವರನ್ನು 7 ಕೋಟಿಗೆ ಖರೀದಿಸಿತು. ಆದರೆ ಇವರನ್ನು ಯಾವ ಕ್ರಮಾಂಕದಲ್ಲಿ ಆಡಿಸಬೇಕು ಎಂಬ ಪ್ರಶ್ನೆ RCB ಮ್ಯಾನೇಜ್ಮೆಂಟ್ಗೆ ಮುಂದಿದೆ. ಫ್ರೆಂಡ್ಸ್, ಈಗ RCB ಮ್ಯಾನೇಜ್ಮೆಂಟಿಗೆ ವೆಂಕಟೇಶ್ ಅಯ್ಯರ್ ಅವರು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ ಅಂತ ಹೇಳಿದೆ. ಅದು ಯಾಕಪ್ಪ ಅಂತಂದರೆ, ಆರಂಭಿಕರಾಗಿ ವೆಂಕಟೇಶ್ ಅಯ್ಯರ್ ಅವರನ್ನು ಕೇಳಿಸ್ಬೇಕಂತಂದರೆ ನಮ್ಮ RCB ತಂಡದಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಈಗ KKR ಪರ ಅವರು ವೆಂಕಟೇಶ್ ಅಯ್ಯರ್ ಅವರು ಟಾಪ್ ಆರ್ಡರ್ನಲ್ಲಿ ಬ್ಯಾಟ್ ಬಸ್ತಾ ಇದ್ದು, ಈಗ ನಮ್ಮಲ್ಲಿ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ. ಇವರು ತನ್ನದೇ ಆದಂತಹ ಬ್ಯಾಟಿಂಗ್ ಆಡೋದ್ರ ಮೂಲಕ, ಅದ್ಭುತವಾಗಿ ಆಟ ಆಡೋದ್ರ ಮೂಲಕ ಕಳೆದ IPLನಲ್ಲಿ ನಮ್ಮ RCB ತಂಡಕ್ಕೆ ತುಂಬ ಭರವಸೆಯ ಜೋಡಿಯಾಗಿ ಪರಿಣಮಿಸಿದ್ದರು. ಈಗ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವರು ನಮ್ಮ ಆರಂಭಿಕರಾಗಿ ಫಿಕ್ಸ್ ಆಗಿದ್ದಾರೆ. ಈಗ ವೆಂಕಟೇಶ್ ಅಯ್ಯರ್ ಅವರನ್ನು ಟಾಪ್ ಆರ್ಡರ್ನಲ್ಲಿ ಆಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಮ್ಯಾನೇಜ್ಮೆಂಟ್ ಒಪ್ಪೋದಿಲ್ಲ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಇನ್ನು 3ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅವರನ್ನು ಕೇಳಿಸ್ಬೇಕಂತಂದರೆ ಅಲ್ಲಿ ದೇವದತ್ ಪಡಿಕ್ಕಲ್ ಇದ್ದಾರೆ. ಅವರು ದೇವದತ್ ಪಡಿಕ್ಕಲ್ ಅವರು ಕಳೆದ ಬಾರಿಯೂ ಸಹ ಅದ್ಭುತವಾಗಿ ಆಟ ಆಡಿದ್ದರು. ಅದೇ ರೀತಿ ದೇಶೀಯ ಟೂರ್ನಿಗಳಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಆಡೋದ್ರ ಮೂಲಕ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ತಮ್ಮ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ಕಳೆದ ಬಾರಿ IPLನಲ್ಲೂ ಸಹ ದೇವದತ್ ಪಡಿಕ್ಕಲ್ಲು ಅದ್ಭುತವಾಗಿ RCB ಪರ ಆಡಿದ್ದಾರೆ. ಅವರು ವಿಕೆಟ್ ಏನಾರ ಹೋಗಿದ್ರಪ್ಪ ಅಂದರೆ ನಿಧಾನಗತಿಯಲ್ಲಿ ನೋಡ್ಕೊಂಡು ಆಡೋದ್ರ ಮೂಲಕ ರನ್ ಹೊಳಿತಾ ಇದ್ರು. ಅಕಸ್ಮಾತ್ ವಿಕೆಟ್ ಏನಾರ ಬೀಳಲಿಲ್ಲಪ್ಪ ಅಂತಂದರೆ ಬಿರುಸಿನ ಆಟಕ್ಕೆ ಅವರು ಒತ್ತು ಕೊಡ್ತಾಯಿದ್ರು. ಆದ್ದರಿಂದ ಈಗ 3ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಅವರು ಆಲ್ಮೋಸ್ಟ್ ಫಿಕ್ಸ್ ಆದಂತೆ. ಫ್ರೆಂಡ್ಸ್, ಇನ್ನು 4ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ ಅವರೇನಾದರೂ ಆಡಿಸ್ಬೇಕಂತ ಯೋಚನೆ ಮಾಡಿದರೆ ಅಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟಿದಾರ್ ಅವರು ಇದ್ದಾರೆ. ಆ 4ನೇ ಕ್ರಮಾಂಕದಲ್ಲಿ ಆಡುತ್ತಿರುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪಿನ್ನರ್ಗಳೇ ಬೌಲರ್ಗಳು ಬೌಲಿಂಗ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈಗ ರಜತ್ ಪಟಿದಾರ್ ಅವರು ಸ್ಪಿನ್ನರ್ ವಿರುದ್ಧ ಒಳ್ಳೆಯ ಸ್ಟ್ರೈಕ್ ರೇಟನ್ನು ಹೊಂದಿರುವ ಕಾರಣ ರಜತ್ ಪಟಿದಾರ್ ಅವರು 4ನೇ ಕ್ರಮಾಂಕದಲ್ಲಿ ಆಡಲೇಬೇಕಾಗುತ್ತದೆ. ಆದ್ದರಿಂದ ಈಗ 4ನೇ ಸ್ಥಾನಕ್ಕೂ ವೆಂಕಟೇಶ್ ಅಯ್ಯರ್ ಅವರನ್ನು ಈಗ ಸೆಟ್ ಮಾಡಲು ತುಂಬ ಕಷ್ಟ RCB ಮ್ಯಾನೇಜ್ಮೆಂಟಿಗೆ. ಈಗ ಯಾವುದೇ ಸ್ಥಾನ ಖಾಲಿಲ್ಲದ ಕಾರಣ ವೆಂಕಟೇಶ್ ಅವರನ್ನು ಎಕ್ಸ್ಪೆಕ್ಟರ್ನಲ್ಲಿ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಆಡಿಸ್ಬೇಕಂತ ಹೇಳ್ಕೊಂಡ್ರೆ ಯಾರು ಎಕ್ಸ್ಚೇಂಜ್ ಮಾಡ್ಬೇಕಂತಲೂ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಕಳೆದ ಬಾರಿ IPLನಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ಸುಯೇಶ್ ಶರ್ಮಾ ಇದ್ದರು. ಬೌಲಿಂಗ್ ಹಾಕಿ ಏನಾದರೂ ಸುಯೇಶ್ ಶರ್ಮಾ ಬಂದರೆ ಅವರ ಸ್ಥಾನಕ್ಕೆ ದೇವದತ್ ಪಡಿಕ್ಕಲ್ ಬರ್ತಾಯಿದ್ರು. ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ ಆಡಿ ಹೋದರೆ ಅವರ ಸ್ಥಾನಕ್ಕೆ ಸುಯೇಶ್ ಶರ್ಮಾ ಬರ್ತಾಯಿದ್ರು. ಅವರು ಸಹ ಆಲ್ಮೋಸ್ಟ್ ಎಲ್ಲ ಫಿಟ್ ಆಗಿದ್ದಾರೆ. ಈಗ ವೆಂಕಟೇಶ್ ಅಯ್ಯರ್ ಅವರನ್ನು ತಗೊಂಡಿದ್ದು ಒಂಥರ ಈಗ ತಲೆನೋವಾಗಿ RCB ಮ್ಯಾನೇಜ್ಮೆಂಟಿಗೆ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಈಗ ಯಾವ ಸ್ಥಾನದಲ್ಲಿ ಆಡಿಸ್ಬೇಕಂತೇಳಿ RCB ಮ್ಯಾನೇಜ್ಮೆಂಟಿಗೆ ಒಂದು ಚಿಂತೆಯಾಗಿದೆ. ಈಗ ಕಳೆದ ಬಾರಿಯ ಚಾಂಪಿಯನ್ ತಂಡವಾಗಿರುವುದರಿಂದ ನಾವು ಯಾವುದೇ ತಂಡವನ್ನು ಚೇಂಜ್ ಮಾಡದೆ ಡೈರೆಕ್ಟಾಗಿ ನಾವು ಅದೇ ಹಳೆ ಟೀಮನ್ನು ಆಡಿಸ್ತೀವಿ ಅಂತಂದರೆ ಸುಮ್ಮನೆ ವೆಂಕಟೇಶ್ ಅವರನ್ನು ಕರ್ಕೊಂಡದ್ದು ಒಂಥರ ವೇಸ್ಟ್ ಅಂತಲೇ ಹೇಳ್ಬೋದು. ಏನೋ ಅಕಸ್ಮಾತ್ ವೆಂಕಟೇಶ್ ಅವರನ್ನು ಆಡಿಸ್ಲೇಬೇಕಂತ ಏನಾದರೂ ಫಿಕ್ಸ್ ಆದಂತಂದರೆ ಅವರು 1-2 ಮ್ಯಾಚ್ಗಳನ್ನು ನೋಡ್ಕೊಳ್ಬೇಕಾಗುತ್ತದೆ. ಅಕಸ್ಮಾತ್ ಇವರು ಹೇಳಿದಂಥ ಆಟಗಾರರಲ್ಲಿ ಯಾರಾದರೂ ಫಾರ್ಮನ್ನು ಕಳ್ಕೊಂಡಿದ್ದರೆ ಅವರ ಸ್ಥಾನಕ್ಕೆ ವೆಂಕಟೇಶ್ ಅವರನ್ನು ಆಡಿಸ್ಬೋದು. ಇದು ಒಂಥರ RCB ಮ್ಯಾನೇಜ್ಮೆಂಟಿಗೆ ಒಂದು ನಮ್ಮ ಕಡೆಯಿಂದ ಐಡಿಯಾ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವೆಂಕಟೇಶ್ ಅವರನ್ನು ಯಾವ ಸ್ಥಾನದಲ್ಲಿ ಆಡಿಸ್ಬೇಕು, ಅದೇ ರೀತಿ ಯಾವ ಆಟಗಾರರ ಬದಲಿಗಾಗಿ ವೆಂಕಟೇಶ್ ಅವರನ್ನು ತಂಡದಲ್ಲಿ ಸ್ಥಾನ ಕೊಡಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.